ಏನ್ ಮಾಡ್ತಿದ್ದೀರಾ? ಇವಳಿಗೆ ಮ್ಯಾಥ್ಸ್ ಅಲ್ಲಿ ಏನೋ ಪ್ರಾಬ್ಲಮ್ ಇತ್ತಂತೆ ಅದಕ್ಕೆ ಸಾಲ್ವ್ ಮಾಡ್ತಾ ಇದೀನಿ. ಜಗತ್ತಲ್ಲಿ ಪ್ರತಿ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಅದ್ಕೆ ನಮ್ ಟೀಚರ್ ಒಬ್ರು ಹೇಳ್ತಾ ಇದ್ರು, ಜಗತ್ತಲ್ಲಿ ಯಾವ್ದೇ ಪ್ರಾಬ್ಲಮ್ ಬಂದ್ರು, ಯಾವ್ದೇ ಡೌಟ್ ಬಂದ್ರು ಅದ್ರ ಜೊತೆಗೆ ಒಂದ್ ಸೊಲ್ಯೂಷನ್ ಹುಟ್ಕೊಂಡಿರುತ್ತಂತೆ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆದ್ರೆ ಎಲ್ಲಾ ಸಮಸ್ಯೆಗೂ ಒಂದೇ ಒಂದ್ ಸೊಲ್ಯೂಷನ್. ಯಾವ್ದು ಗೊತ್ತಾ? ಯಾವ್ದಕ್ಕೆ? ತಾಯಿ. ಅದ್ಕೆ ತಾಯಿ ಪರಿಹಾರ ಅಲ್ಲ. ಅದ್ಕೆ ಈ ಮನೇಲಿ ತಾಯಿನೇ ಸಮಸ್ಯೆ. ತಾಯಿ ಅಂದ್ರೆ ಸಮಸ್ಯೆ ಅನ್ನುವಂತ ಅಭಿಪ್ರಾಯ ಇದೆ ನಿಮ್ಮಲ್ಲಿ? ಇನ್ನೇನದ್ಕೆ ಚಿಕ್ಕ ವಯಸ್ಸಿಂದನೂ ಇದೇ ಮಾತನ್ನ ಕೇಳ್ಕೊಂಡ್ ಬೆಳ್ದಿರೋರು ನಾವು. ನಮ್ ತಲೆಲೆಲ್ಲ ತಾಯಿ ಅಂದ್ರೆ ಮಕ್ಳಿಗೆ ತೊಂದ್ರೆ ಕೊಡೋಳು, ಅವ್ರಿಗೆ ಒಳ್ಳೇದ್ ಬಯಸ್ದೇ ಇರೋರು ಅಂತಾನೆ ಇರೋದು. ಅದಕ್ಕೆ ಆದ್ರೆ ನಿಮ್ಗೆ ಅಂತ ಒಂದು ಅರಿವಿರುತ್ತಲ್ಲ, ಅದೇನ್ ಹೇಳುತ್ತೆ? ತಾಯಿ ಬಗ್ಗೆ ಪಾಠ ಮಾಡೋಣದ್ಕೆ ನಾನು ಸ್ಕೂಲಲ್ಲೆಲ್ಲ ಚಿಕ್ಕ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ಕೊಡುವಾಗ ನನಗೂ ಯೋಚನೆ ಬರುತ್ತೆ, ತಾಯಿ ಅಂದ್ರೆ ಹೇಗೆಲ್ಲ ಇರ್ತಾಳೆ, ನಮ್ಮನೇಲಿ ಯಾಕೆ ಬೇರೆ ತರ ಯೋಚನೆ ಅಂತ ಬೇಜಾರು ಆಗುತ್ತೆ. ಆದ್ರೆ ನಮ್ಗೆಲ್ಲ ಅಮ್ಮ ಅನ್ನೋ ಫೀಲೇ ಇಲ್ಲ. ಅದಕ್ಕೆ ಸ್ಕೂಲಲ್ಲೆಲ್ಲ ಕೆಲವೊಬ್ರು ನಮ್ಮಮ್ಮ ಊರಿಗೆ ಹೋಗಿದ್ದಾರೆ, ನಂಗೆ ಏನು ಮಾಡಕ್ ಮನ್ಸಿಲ್ಲ, ಊಟ ಸೇರ್ತಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅವಾಗ ನನಗ್ ನಗು ಬರುತ್ತೆ. ಅಮ್ಮ ಇಲ್ಲ ಅಂದ್ರೆ ಜೀವನನೇ ಮಾಡಕ್ಕಾಗಲ್ವಾ? ನಮಗೆ ಅಣ್ಣ ಒಬ್ಬ ಇದ್ರೆ ಸಾಕು, ಅದಕ್ಕೆ ಯಾರು ಬೇಡ, ಏನೂ ಬೇಡ. ನಮ್ಗೆ ಏನ್ ಬೇಕು ಏನ್ ಬೇಡ ಎಲ್ಲ ಅಣ್ಣನೇ ನೋಡ್ಕೊಡೋದು. ಅದು ಅಲ್ಲದೆ ಒಬ್ಳು ತಾಯಿ ತನ್ನ ಮಕ್ಕಳಿಗೆ ಏನೇನೆಲ್ಲ ಹೇಳ್ಕೊಡ್ಬೇಕು, ಏನೇನೆಲ್ಲ ಮಾಡ್ಬೇಕು, ಅದಕ್ಕಿಂತ ಒಂದ್ ಕೈ ಜಾಸ್ತಿನೇ ನಮ್ಮ ಅಣ್ಣ ನಮಗ್ ಮಾಡಿದಾನೆ. ಹಾಗಿರುವಾಗ ತಾಯಿ ನೆನಪಾದ್ರೂ ಹೇಗ್ ಬರಕ್ ಸಾಧ್ಯ? ಅದಕ್ಕೆ ಅಯ್ಯೋ ದೇವ್ರೆ, ದೇವತೆನೆ ಮೀರ್ಸೋ ಅಂತ ತಾಯಿ ಇರ್ಬೇಕಾದ್ರೆ ಇವರಿಗೆ ಆ ಅರಿವೇ ಇಲ್ದೆ ಬದುಕ್ತಿದ್ದಾರೆ. ಇವರಿಗೆ ತಾಯಿ ಬಗ್ಗೆ ಹೇಗ್ ಅರ್ಥ ಮಾಡಿಸೋದು? ಅಪ್ಪ, ಅಂತ ಒಳ್ಳೆ ತಾಯಿನ ಇಂಥ ಒಳ್ಳೆ ಮಕ್ಕಳಿಂದ ದೂರ ಮಾಡಿಸಿ ಎಂತ ನೀಚ್ ಕೆಲಸ ಮಾಡ್ಬಿಟ್ಟಿದ್ಯಾ ನೀನು. ನೀನ್ ಯಾವ ದೇವ್ರು ಕ್ಷಮಿಸಲ್ಲ. ಆದ್ರೆ ಅಮ್ಮ ಮಕ್ಕಳು ಮಧ್ಯೆ ನಾನ್ ಸೇತುವೆಯಾಗಿ ನಿಲ್ತೀನಿ. ಮಾವನ್ ಮನ್ಸಲ್ಲಿ ತಾಯಿ ಬಗ್ಗೆ ಇರೋ ಕೋಪ, ದ್ವೇಷ ಎಲ್ಲನೂ ನಾನ್ ತೆಗಿತೀನಿ.